ನೂತನ ವಿದ್ಯಾರ್ಥಿಗಳಲ್ಲಿ ಇನ್ನೊಬ್ಬ ವಿದ್ಯಾರ್ಥಿ ಅಧ್ಯಯನ ಮಾಡುವ ಗುರುಪ್ರಸಾದ್ ಅವರು ದೃಷ್ಟಿ ಸೃಷ್ಟಿ ಆ ವಿಷಯವನ್ನು ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತಿಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪ್ರಣಮತ್ಕಾಮಧೇನುಂ ಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ತಂ ಸತ್ಯನಾಥಂ ಜನಗೀತಗಾಥಂ ಸಲ್ಲೋಕನಾಥಂ ಜಿತವಾದಯೂಥಂ ವಂದೇಭಿವಂದ್ಯಂ ದಯೈವ ಸೌವಾನಪೀಪಲನ್ನೋ ಹಿ ಚಿರಾಯಯೋಲಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಇಲ್ಲಿಯವರೆಗೂ ಮಿಥ್ಯಾತ್ವ ಸಾಧಕವಾದ ಅನೇಕ ಪ್ರಮಾಣಗಳನ್ನು ನಿರಾಕರಣೆ ಮಾಡಿ ಅದನ್ನ ಅರ್ಥಾಪತ್ತಿ ರೂಪವಾದಂತಹ ಪ್ರಮಾಣವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅತ್ರ ಬೌದ್ಧಾಭಿಮತ ಕ್ಷಣಿಕತ್ವ ಸಿದ್ಧ್ಯರ್ಥಂ ಉಕ್ತಂ ವಿಶ್ವಸ್ಯ ದೃಷ್ಟಿಸೃಷ್ಟಿ ಎಂಬುದಾಗಿ. ಇಲ್ಲಿ ಯದಿ ದೃಷ್ಟಿಸೃಷ್ಟಿ ನ ಸ್ಯಾತ್ ತರ್ಹಿ ಜಗತಃ ಮಿಥ್ಯಾತ್ವಂ ನ ಸ್ಯಾತ್ ಅಂತ ರೀತಿಯಾಗಿ ದೃಷ್ಟಿಸೃಷ್ಟಿತ್ವ ಅನ್ಯಥಾನುಪಪತ್ಯ ಜಗತ್ತಿಗೆ ಮಿಥ್ಯಾತ್ವವನ್ನು ಅಂಗೀಕಾರ ಮಾಡಬೇಕು. ಆದ್ದರಿಂದ ಶುಕ್ತಿರೂಪ್ಯ ಹಾಗೂ ಸ್ವಪ್ನದಂತೆ ಜಗತ್ತು ಕೂಡ ದೃಷ್ಟಿಸೃಷ್ಟತ್ವೇನ ಪ್ರತಿಭಾಸ ಮಾತ್ರ ಶರೀರತ್ವಾತ್ ಜಗತ್ತಿಗೆ ಮಿಥ್ಯಾತ್ವ ಅಂತನ್ನೋದು ಸಿದ್ಧವಾಗ್ತದೆ ಅಂತ ರೀತಿಯಾಗಿ ಮಾಯಾವಾದಿಗಳು ಹೇಳ್ತಾರೆ. ಅವರ ಮತವನ್ನು ನಿರಾಕರಣೆ ಮಾಡೋದಕ್ಕಾಗಿ ತನ್ಮತದ ಅನುವಾದವನ್ನು ಮಾಡ್ತಾ ಇದ್ದಾರೆ. ಚೈತ್ರೇ ಸುಪ್ತೆ ತದ್ ದೇಹಾದಿಕಂ ತಂ ಪ್ರತಿ ನಾಸ್ತ್ಯೇವ ಎಂಬುದಾಗಿ. ಜಾಗೃತಃ ಮೈತ್ರಸ್ಯ ತು ತದ್ಭ್ರಾಂತ್ಯಾ ಭಾತಿ ಪ್ರತ್ಯಭಿಜ್ಞಾತು ಸ್ವಯಂ ದೀಪಃ ಇತಿವತ್ ಭ್ರಾಂತಿ ಇತಿ. ಅಂದರೆ ಸಕಲ ಪ್ರಪಂಚವೂ ಕೂಡ ದೃಷ್ಟಿ ಅಂದರೆ ಜ್ಞಾನದ ಕಾಲದಲ್ಲಿ ಮಾತ್ರ ಸೃಷ್ಟವಾಗ್ತದೆ. ಆದ್ದರಿಂದ ಸಕಲ ಪ್ರಪಂಚವು ಮಿಥ್ಯಾಭೂತವಾಗಿದೆ. ಚೈತ್ರನು ಇವನು ಸುಪ್ತನಾದಾಗ ದೃಷ್ಟಿ ಇಲ್ಲದೆ ಇದ್ದದ್ದರಿಂದ ಚೈತ್ರನಿಗೆ ತದ್ದೇಹಾದಿ ದೇಹ ಇಂದ್ರಿಯಾದಿ ಜಗತ್ತು ಇಲ್ಲದೆ ಇದ್ದದ್ದರಿಂದ ಜಗತ್ತು ಮಿಥ್ಯಾಭೂತವಾಗಿದೆ ಅಂತ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದರೆ ಚೈತ್ರ ಸುಪ್ತನಾದರೂ ಕೂಡ ಜಾಗೃತನಾದಂತಹ ಮೈತ್ರನಿಗೆ ಚೈತ್ರ ದೇಹಾದಿಗಳ ಪ್ರತಿಭಾಸ ಅಂತನ್ನೋದು ಆಗ್ತದಲ್ಲ ಅಂತಂದರೆ ಮೈತ್ರನಿಗೆ ತೋರುವಂತಹ ಚೈತ್ರ ದೇಹಾದಿಗಳು ಇದು ಭ್ರಾಂತಿ ಅಂತ ರೀತಿಯಾಗಿ ಹೇಳ್ತಾರೆ. ಅಲ್ರಿ ಮೈತ್ರನಿಗೆ ತೋರುವಂತಹ ಚೈತ್ರ ದೇಹಾದಿಗಳು ಭ್ರಾಂತಿ ಅಂತ ಹೇಳೋದಾದರೆ ಆಗ ಸ್ವಯಂ ದೇವದತ್ತಃ ಅಂತ ರೀತಿಯಾಗಿ ಅಥವಾ ಸ್ವಯಂ ಚೈತ್ರ ಅಂತ ರೀತಿಯಾಗಿ ಪ್ರತ್ಯಭಿಜ್ಞಾದ ವಿರೋಧ ಬರ್ತದಲ್ಲ ಅಂತಂದರೆ ಸ್ವಯಂ ದೇವದತ್ತಃ ಇತ್ಯಾದಿ ಪ್ರತ್ಯಭಿಜ್ಞಾನೂ ಕೂಡ ಸ್ವಯಂ ದೀಪಃ ಇತ್ಯಾದಿ ಪ್ರತ್ಯಭಿಜ್ಞಾದಂತೆ ಭ್ರಾಂತಿ ರೂಪವಾಗಿದೆ. ತಥಾಚ ಅವಶ್ಯವಾಗಿ ಜಗತ್ತಿಗೆ ದೃಷ್ಟಿಸೃಷ್ಟತ್ವವನ್ನು ಅಂಗೀಕಾರ ಮಾಡಲೇಬೇಕು ಅಂತ ರೀತಿಯಾಗಿ ಮಾಯಾವಾದಿಗಳು ಹೇಳ್ತಾರೆ. ಅದನ್ನು ಈಗ ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ತನ್ನ ಈ ದೃಷ್ಟಿಸೃಷ್ಟಿಯನ್ನು ನೀನು ಜಗತ್ತಿಗೆ ಹೇಳ್ತಾ ಇದೆಯಲ್ಲ ಇದು ಸಮೀಚೀನವಲ್ಲ. ಯಾಕೆ ಅಂದರೆ ನಿಮ್ಮ ಪೂರ್ವಜರು ಜೀವ ಈಶೋ ವಿಶುದ್ಧಾಚಿತ್ ಭೇದಸ್ತಸ್ಯಾಸ್ತಯೋದ್ವಯೋ ಅವಿದ್ಯಾತಚ್ಚಿತೋರ್ ಯೋಗ ಷಡಸ್ಮಾಕಂ ಅನಾದೇಹ ಅಂತ ರೀತಿಯಾಗಿ ಅನಾದಿ ಷಟ್ಪದಾರ್ಥಗಳಿಗೆ ಅನಾದಿತ್ವವನ್ನು ಹೇಳಿದ್ದಾರೆ. ಈ ಷಟ್ಪದಾರ್ಥಗಳಿಗೆ ಮಿಥ್ಯಾತ್ವ ಅಂತನ್ನೋದು ಸಿದ್ಧವಾಗದೆ ಹೋಗಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ಬೌದ್ಧಂ ಪ್ರತಿ ಪ್ರತ್ಯಭಿಜ್ಞಾದಿನ ವಿಶ್ವಸ್ಯ ಸ್ಥಾಯಿತ್ವ ಪ್ರತಿಪಾದಕ ವಿವರಣೇನ ಚ ವಿರೋಧಾತ್. ನಿಮ್ಮ ವಿವರಣಕಾರರೇ ಬೌದ್ಧರು ಕ್ಷಣಿಕತ್ವವನ್ನು ಹೇಳಿದಾಗ ಕ್ಷಣಿಕತ್ವವಾದಿಗಳಾದಂತಹ ಬೌದ್ಧರನ್ನು ಕುರಿತು ಸ್ಥಾಯಿತ್ವ ಪ್ರತಿಪಾದಕವಾದ ವಿವರಣ ವಾಕ್ಯದ ವಿರೋಧನೂ ಕೂಡ ನಿಮಗೆ ಬರ್ತದೆ. ಅಷ್ಟೇ ಇಲ್ಲದೇನೆ ದೃಗಣ್ಯವಾದ ಸಕಲ ಪ್ರಪಂಚಕ್ಕೂ ದೃಷ್ಟಿಸೃಷ್ಟತ್ವವನ್ನು ಹೇಳೋದಾದರೆ ಕಾರ್ಯಗಳಿಗೆ ಪ್ರತಿಭಾಸ ಮಾತ್ರ ಶರೀರತ್ವೇನ ನಿಯತ ಕಾರಣ ಜನ್ಯತ್ವ ಅಂತನ್ನೋದು ಇಲ್ಲದೆ ಹೋಗಬೇಕಾಗ್ತದೆ. ಅಂದರೆ ನಿಯತ ಮೃದಾದಿ ಕಾರಣಗಳಿಂದ ಜನ್ಯವಾಗಿಲ್ಲ, ಕಿಂತು ದೃಷ್ಟಿಯಿಂದ ಜನ್ಯವಾಗಿದೆ ಸಕಲ ಪ್ರಪಂಚವ ಅಂತ ರೀತಿಯಾಗಿ ಹೇಳದಂತೆ ಆಯಿತು.
ಈ ರೀತಿಯಾಗಿ ಹೇಳೋದಾದರೆ ಅಷ್ಟು ಸಕಲ ತತ್ತತ್ ನಿಯತ ಕಾರಣಜನ್ಯವಾಗಿಲ್ಲ, ಆದ್ದರಿಂದ ಏನು ದೋಷ ಇಲ್ಲಲ್ಲ ಅಂತ ಶಂಕ ಮಾಡಿದರೆ ಅದಕ್ಕೆ ಹೇಳ್ತಾರೆ ದೃಗಣ್ಯಸ್ಯ ಸರ್ವ ಶ್ರುತಿಯಲ್ಲಿ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ರೀತಿಯಾಗಿ ಸ್ವರ್ಗಕ್ಕೆ ಜ್ಯೋತಿಷ್ಠೋಮ ಯಾಗ ಇದು ಕಾರಣವಾಗಿದೆ ಮತ್ತು ಬ್ರಹ್ಮ ಸಾಕ್ಷಾತ್ಕಾರಾರ್ಥಂ ಶ್ರವಣಾದಿ ವಿಧಿಯನ್ನು ಹೇಳಿದ್ದು ಮತ್ತು ಆಕಾಶಾದಿಗಳಿಗೆ ವಾಯುವಾದಿ ಹೇತುತ್ವವನ್ನು ಹೇಳಿದ್ದು ಕೂಡ ಅಯುಕ್ತ ಅಂತ ರೀತಿಯಾಗಿ ಆಗಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ನೀನು ಕೂಡ ತೃಪ್ತ್ಯರ್ಥಂ ಭೋಜನಾದಿಗಳಲ್ಲಿ ಪ್ರವೃತ್ತನಾಗ್ತೀಯ ಮತ್ತು ಪರಪ್ರತ್ಯಾಯನಾರ್ಥಂ ಶಬ್ದೋಚ್ಚಾರಣಾದಿಗಳನ್ನು ಮಾಡ್ತಿ. ಅದನ್ನಾದರೂ ಯಾಕೆ ಮಾಡ್ತೀಯ? ಅರ್ಥಾತ್ ದೃಷ್ಟಿಯ ಕಲ್ಪನೆಯ ಏವ ಭೋಜನಾದಿ ಫಲ ಅಂತನ್ನೋದು ಆಗ್ತಾ ಇರುವಾಗ ಭೋಜನಾದ್ಯರ್ಥಂ ತೃಪ್ತ್ಯರ್ಥಂ ಭೋಜನಾದಿಗಳಲ್ಲಿ ಪ್ರವೃತ್ತಿನೇ ಆಗದೆ ಹೋಗಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ಪರಪ್ರತ್ಯಾಯನಾರ್ಥಂ ಶಬ್ದೋಚ್ಚಾರಣಾದಿಗಳಲ್ಲೂ ಕೂಡ ನೀನು ಪ್ರವೃತ್ತನಾಗಬಾರದು. ಈಗಾದರೂ ಪರಪ್ರತ್ಯಾಯನಾರ್ಥಂ ಶಬ್ದೋಚ್ಚಾರಣಾದಿಗಳಲ್ಲಿ ಮತ್ತು ತೃಪ್ತ್ಯರ್ಥಂ ಭೋಜನಾದಿಗಳಲ್ಲಿ ಪ್ರವೃತ್ತನಾಗ್ತಾ ಇದೆಯಾ, ಆದ್ದರಿಂದ ಸ್ವಕ್ರಿಯಾ ವಿರೋಧ ರೂಪವಾದಂತಹ ದೋಷವು ಬರ್ತದೆ. ಇಲ್ಲ ರೀ, ನೀವು ಹಿಂದೆ ಹೇಳಿದಂತಹ ಜ್ಯೋತಿಷ್ಠೋಮಾದಿ ವಿಧಿಗಳು ಹಾಗೂ ಶ್ರವಣಾದಿ ವಿಧಿಗಳು ಸ್ವಾಪ್ನ ಜ್ಯೋತಿಷ್ಠೋಮಾದಿ ವಾಕ್ಯದಂತೆ, ಅರ್ಥಾತ್ ಸ್ವಾಪ್ನ ಜ್ಯೋತಿಷ್ಠೋಮಾದಿ ವಾಕ್ಯಗಳಲ್ಲಿ ಕಾರ್ಯಕಾರಣ ಭಾವವನ್ನು ತಿಳ್ಕೊಂಡು ತತ್ರ ಪ್ರವೃತ್ತನಾದಂತಹ ಪುರುಷನಿಗೆ ಸ್ವಪ್ನದಲ್ಲಿ ಫಲ ಅಂತನ್ನೋದು ಕಂಡಿದೆ. ಅದೇ ರೀತಿಯಾಗಿ ಸ್ವಾಪ್ನ ಭೋಜನಾದಿಗಳಲ್ಲೂ ಕೂಡ ತೃಪ್ತಿಯಾದಿ ರೂಪವಾದಂತಹ ಫಲ ಅಂತನ್ನೋದು ಕಂಡಿದೆ. ಆದ್ದರಿಂದ ಸ್ವಾಪ್ನ ತುಲ್ಯತ್ವೇನ ಈ ಜ್ಯೋತಿಷ್ಠೋಮಾದಿಗಳಲ್ಲೂ ಕೂಡ, ಅಂದರೆ ಜಾಗೃತ್ ಜ್ಯೋತಿಷ್ಠೋಮಾದಿ ವಾಕ್ಯಗಳಲ್ಲಿ ಮತ್ತು ಶ್ರವಣಾದಿ ವಿಧಿಗಳಲ್ಲಿ ದೃಷ್ಟಿ ಸೃಷ್ಟಿಯನ್ನು ಅಂಗೀಕಾರ ಮಾಡಿದರೆ ಪ್ರತಿಭಾಸ ಮಾತ್ರ ಶರೀರವಾದರೂ ಕೂಡ ಯಾವ ದೋಷ ಅಂತನ್ನೋದು ಬರೋದಿಲ್ಲ ಅಂತ ಹೇಳ್ತೀನಿ. ಅಂತಂದರೆ ಯದಿತು ಉಕ್ತಶ್ರುತ್ಯಾದಿಕಂ ಸ್ವಾಪ್ನಶ್ರುತ್ಯಾದಿ ತುಲ್ಯಂ ಇತಿ ನ ಪರ್ಯನುಯೋಜ್ಯಂ ತರ್ಹಿ ಅದ್ವೈತಶ್ರುತಿ ತನ್ಮೀಮಾಂಸಾದಿಕಮಪಿ ತಥಾ ಇತಿ ನತೇನ ಅದ್ವೈತ ಸಿದ್ಧಿ. ಅಂದರೆ ಈ ಶ್ರುತಿಗಳಿಗೆ ನೀವೊಂದು ವೇಳೆ ಸ್ವಾಪ್ನತುಲ್ಯ ಅಂತ ಹೇಳೋದಾದರೆ ಆಗ ನೀನು ಹೇಳುವಂತಹ ಅದ್ವೈತ ಶ್ರುತಿನೂ ಕೂಡ ಸ್ವಾಪ್ನತುಲ್ಯವಾದದ್ದರಿಂದ ತೇನ ಅದ್ವೈತ ನಿನಗೆ ಅಭಿಮತವಾದಂತಹ ಐಕ್ಯ ಅಂತನ್ನೋದು ಸಿದ್ಧವಾಗದೆ ಹೋಗಬೇಕಾಗ್ತದೆ. ಅಷ್ಟೇ ಇಲ್ಲದೆ ದೃಷ್ಟಿ ಸೃಷ್ಟಿ ಪಕ್ಷದಲ್ಲಿ ಜ್ಞಾನಾತ್ ಪ್ರಾಗ್ ಎಲ್ಲ ಯಾವ ಪದಾರ್ಥನೂ ಇಲ್ಲದೇ ಇದ್ದದ್ದರಿಂದ ನೀನು ಹೇಳುವಂತಹ ಪ್ರತಿಕರ್ಮ ವ್ಯವಸ್ಥಾ ಅಂತನ್ನೋದು ಕೂಡದೆ ಹೋಗಬೇಕಾಗ್ತದೆ. ಯಾಕೆ? ಜ್ಞಾನಾತ್ ಪ್ರಾಗ್ ಪದಾರ್ಥಸ್ಯ ಅಸತ್ವೇನ ಇಂದ್ರಿಯ ಸನ್ನಿಕರ್ಷಾಭಾವಾತ್ ಪ್ರತಿಕರ್ಮ ವ್ಯವಸ್ಥಾನೂ ಕೂಡೋದಿಲ್ಲ. ಅಷ್ಟೇ ಇಲ್ಲದೇನೆ ನಿಮ್ಮ ಮತದಲ್ಲಿ ಸಕಲವೂ ಕೂಡ ದೃಷ್ಟಿ ಸೃಷ್ಟವಾದದ್ದರಿಂದ ಶುಕ್ತಿ ದೃಷ್ಟಿ ಸೃಷ್ಟಿ ದೃಷ್ಟಿ ಅಂತಂದರೆ ಜ್ಞಾನ, ದೃಷ್ಟಿಯ ಸೃಷ್ಟಿ ದೃಷ್ಟಿ ಸೃಷ್ಟಿ ಅವ್ರ ಪ್ರಕಾರ ದೃಷ್ಟಿ ಸೃಷ್ಟಿ ಅಂದರೆ ಏನು ಅಂತ ಹೇಳ್ತೀನಿ. ತತ್ತತ್ ಪದಾರ್ಥಗಳು ಅಲ್ಲಪ್ಪ, ಈಗ ಅದು ಬೇಡ, ದೃಷ್ಟಿ ಸೃಷ್ಟಿ ಹೇಳ. ದೃಷ್ಟಿ ಸೃಷ್ಟಿ ಅಂದರೆ ಏನು? ಅಲ್ಲ ಬೇಡ ನಿನ್ನ ಮೊದಲು ಇದು ಹೇಳಿ ಅಂತ ಅಯಂ ಘಟಃ ಅಂತನ್ನುವ ಬೇಡ ನಿನ್ನ ಇದು ಹೇಳಿದ ಮೇಲೆ ಹೇಳಿ ಅಂತ. ದೃಷ್ಟಿ ಸೃಷ್ಟಿ ಅಂದರೆ ಏನು ಅಂತ ಹೇಳಿಕತ್ತ ನಾವು. ಅಯಂ ಘಟಃ ಅಂತನ್ನುವ ಜ್ಞಾನ, ಇದು ದೃಷ್ಟಿ ಅಂದರೆ ಜ್ಞಾನ. ಅಯಂ ಘಟಃ ಅಂತನ್ನುವ ದೃಷ್ಟಿಯಿಂದ ಜ್ಞಾನದಿಂದ ಘಟರೂಪವಾದಂತಹ ಪದಾರ್ಥವು ಸೃಷ್ಟವಾಗಿದೆ ಅಂತ ಈ ರೀತಿಯಾಗಿ ಹೇಳ್ತಾರೆ ಅವರು. ದೃಷ್ಟಿ ಸೃಷ್ಟಿ ಮುಂದೆ ಹೇಳಿ ಅವ್ರೇನು ಕೇಳ್ತಾರೆ, ಪ್ರತಿಕ್ರಮ ವ್ಯವಸ್ಥೆ ಯಾಕೆ ಬರಂಗಿಲ್ಲ ಅಂತ ಕೇಳ್ತಾರೆ. ಅಂದರೆ ಪ್ರತಿಕ್ರಮ ವ್ಯವಸ್ಥಾವನ್ನು ಹೇಳಬೇಕು ಅಂತಂದರೆ ಸ್ವಚ್ಛೇಂತಃಕರಣೆ ಶನಿ ಪ್ರಸೃಮರೆ ನೇತ್ರಾದಿ ಮಾರ್ಗೋದ್ಗತೆ ಸಾವಯಂ ತೈಜಸವಾದಂತಹ ಇಂದ್ರಿಯ ಅಂತಃಕರಣದಿಂದ ಚಕ್ಷುರಾದಿದ್ವಾರ ಬಹಿರ್ನಿರ್ಗತ್ಯ ವಿಷಯಂ ವ್ಯಾಪ್ಯ ತದಾಕಾರಂ ಭವತಿ ಇಂತಿ ರೀತಿಯಾಗಿ ಪ್ರತಿಕ್ರಮ ವ್ಯವಸ್ಥಾವನ್ನು ಅವರು ಹೇಳ್ತಾರೆ.
ಪ್ರತಿ ಕರ್ಮ ಅಂದರೆ ಪ್ರತಿ ವಿಷಯಗಳಿಗೆ, ಪ್ರತಿ ಕರ್ಮ ಅಂದರೆ ವಿಷಯ ಅಂತ ಅರ್ಥ. ಪ್ರತಿ ವಿಷಯಂ ಭೇದವನ್ನು ಹೇಳೋದಕ್ಕಾಗಿ ಪ್ರತಿಕ್ರಮ ವ್ಯವಸ್ಥೆಯನ್ನು ಅಂಗೀಕಾರ ಮಾಡಿದ್ದಾರೆ. ಆದ್ದರಿಂದ ಅಂತಃಕರಣ ತೈಜಸ ಇಂದ್ರಿಯದ್ವಾರ ನಿರ್ಗಮನ ಆಗಬೇಕು ಅಂತಂದರೆ ತತಃ ಪ್ರಾಕ್ ಅಲ್ಲಿ ಪದಾರ್ಥ ಅಂತನ್ನೋದು ಇರಬೇಕು. ಈ ದೃಷ್ಟಿ ಸೃಷ್ಟಿ ಪಕ್ಷದಲ್ಲಾದರೂ ದೃಷ್ಟೇ ಪ್ರಾಕ್ ಪದಾರ್ಥ ಇಲ್ಲದೆ ಇದ್ದದ್ದರಿಂದ ಇಂದ್ರಿಯ ಸನ್ನಿಕರ್ಷಾಭಾವಾತ್ ಪ್ರತಿಕರ್ಮ ವ್ಯವಸ್ಥೆ ಅಂತನ್ನೋದು ಕೂಡೋದಿಲ್ಲ. ಅಷ್ಟೇ ಅದೇನೆ ಶುಕ್ತಿ ಇದವಂಶ. ಹಾಂ, ಪರಬೋಧದಲ್ಲಿ ಇಲ್ಲಿ ಪರಬೋಧ ಸ್ಯಾತ್ ಅಂತ ಈ ರೀತಿಯಾಗಿ ದೃಷ್ಟ್ಯಾ ಕಲ್ಪನೆ ಮಾಡಿ ಹೇಳಿದ್ದಾರೆ. ಬರುತ್ತೆ ದೃಷ್ಟಿ ಶಬ್ದ ಪರಬುದ್ಧಿ ಪರಬುದ್ಧೇ ಅಪ್ರತ್ಯಕ್ಷತ್ವಾತ್ ಅವನಿಗೆ ಪರಬೋಧ ಅಂತ ಅನ್ನೋದು ಆಗಿದೆ ಅಂತ ರೀತಿಯಾಗಿ ಗೊತ್ತಾಗೋದಿಲ್ಲ. ಅಷ್ಟೇ ಇಲ್ಲದೇನೆ ನಿಮ್ಮ ಮತದಲ್ಲಿ ಸಕಲ ಪ್ರಪಂಚವೂ ದೃಷ್ಟಿ ಸೃಷ್ಟ ಅಂತ ಅಂಗೀಕಾರ ಮಾಡಿರಿ. ಶುಕ್ತಿ ಇದವಂಶಸ್ಯಾಪಿ ರೂಪ್ಯವತ್ ಇದಂ ರೂಪ್ಯಮಿತಿ ಜ್ಞಾನಾತ್ ಪ್ರಾಗ್ ಅಸತ್ವೇನ. ಶುಕ್ತಿ ರೂಪ್ಯದಂತೆ ನಿಮ್ಮ ಮತದಲ್ಲಿ ಶುಕ್ತಿನೂ ಕೂಡ ದೃಷ್ಟಿ ಸೃಷ್ಟವಾದದ್ದರಿಂದ ಶುಕ್ತಿ ಇದಮಂಶ ಎರಡೂ ಮಿಥ್ಯಾಭೂತವಾದದ್ದರಿಂದ ಜ್ಞಾನಾತ್ ಪ್ರಾಕ್ ಶುಕ್ತಿನೂ ಇಲ್ಲ ರೂಪ್ಯನೂ ಇಲ್ಲ. ತಥಾಚ ಅಧ್ಯಾಸ ತಟಸ್ಥ ಲಕ್ಷಣ ಕೂಡ ಉಪಪನ್ನವಾಗೋದಿಲ್ಲ. ಅಧ್ಯಾಸ ತಟಸ್ಥ ಲಕ್ಷಣ ಅಂತನ್ನೋದು ಅಧಿಷ್ಠಾನ ಪ್ರಧಾನ ಹಾಗೂ ಅಧಿಷ್ಠಾನ ಇಂದ್ರಿಯ ಸನ್ನಿಕರ್ಷ ರೂಪವಾದಂತಹ ಕಾರಣತ್ರಯದಿಂದ ಜನ್ಯವಾಗಿರ್ತದೆ. ಆ ಅಧಿಷ್ಠಾನೇಂದ್ರಿಯ ಸನ್ನಿಕರ್ಷ ಆಗಬೇಕಂದ್ರೆ ಜ್ಞಾನಾತ್ ಪ್ರಾಗ್ ವಸ್ತು ಅಂತನ್ನೋದು ಇರಬೇಕು. ಆ ವಸ್ತು ಇಲ್ಲದೇ ಇದ್ದದ್ದರಿಂದ ಅಧಿಷ್ಠಾನೇಂದ್ರಿಯ ಸನ್ನಿಕರ್ಷಾದಿ ಹೇತುತ್ರಯಜನ್ಯವಾದಂತಹ ಅಧ್ಯಸ ತಟಸ್ಥ ಲಕ್ಷಣ ಅನ್ನು ಕೂಡ ಕೂಡೋದಿಲ್ಲ. ಅಷ್ಟೇ ಇಲ್ಲದೇನೆ ಸತ್ಯಸ್ಯ ಮಿಥ್ಯಾವಸ್ತು ಸಂಭೇದಾವಭಾಸತ್ವ ರೂಪವಾದ ಸ್ವರೂಪ ಲಕ್ಷಣನೂ ಕೂಡ ಕೂಡೋದಿಲ್ಲ. ಯಾಕೆ ಅಂತಂದರೆ ಸತ್ಯವಾದಂತಹ ಶುಕ್ತಿಯೇ ಮಿಥ್ಯಾಭೂತವಾದಂತಹ ರೂಪ್ಯ ಅಭಿನ್ನತ್ವೇನ ತೋರ್ತದೆ ಅಂತ ಹೇಳಬೇಕು ಅಂತಂದರೆ ಮೊದಲಿಗೆ ಶುಕ್ತಿ ಸತ್ಯ ಆಗಿರಬೇಕು. ಶುಕ್ತಿಯು ನಿಮ್ಮ ಮತದಲ್ಲಿ ದೃಷ್ಟಿಸಿಟ್ಟವಾದದ್ದರಿಂದ ಶುಕ್ತಿಯೂ ಕೂಡ ಮಿಥ್ಯಾಭೂತವಾಗಿದೆ. ಆದ್ದರಿಂದ ಸತ್ಯಸ್ಯ ಅಂದರೆ ಇದಮಂಶ ಹಾಗೂ ರೂಪ್ಯ ಎರಡೂ ಮಿಥ್ಯಾಭೂತವಾದದ್ದರಿಂದ ಸತ್ಯಸ್ಯ ಮಿಥ್ಯಾವಸ್ತು ಸಂಭೇದಾವಭಾಸತ್ವ ರೂಪವಾದ ಸ್ವರೂಪ ಲಕ್ಷಣನೂ ಕೂಡೋದಿಲ್ಲ. ಇದಂ ರೂಪ್ಯಂ ಅಂತನ್ನುವ ಜ್ಞಾನಕ್ಕೆ ನೇದಂ ರೂಪ್ಯಂ ಅಂತನ್ನುವ ಜ್ಞಾನ ಇದು ಬಾಧಕ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಇದಂ ರೂಪ್ಯಂ ನೇದಂ ರೂಪ್ಯಂ ಅಂತನ್ನುವ ಜ್ಞಾನಗಳಲ್ಲಿ ತೋರುವಂತಹ ಇದಮಂಶಗಳು ಭಿನ್ನ ಭಿನ್ನವಾದದ್ದರಿಂದ
ಇದಂ ರೂಪ್ಯಂ ಅಂತನ್ನುವ ಜ್ಞಾನಕ್ಕೆ ನೇದಂ ರೂಪ್ಯಂ ಅಂತನ್ನುವ ಜ್ಞಾನದಲ್ಲಿ ತೋರುವಂತಹ ಇದಮಂಶ ಇದು ಬಾಧಕ ಅಂತ ಆಗೋದಿಲ್ಲ. ಅಷ್ಟೇ ಇಲ್ಲದೇನೆ ರೂಪ್ಯಾದಿಭಾದಸ್ಯ ದೃಷ್ಟಿಸೃಷ್ಟತ್ವೇನ ತೇನ ರೂಪ್ಯಾದೇಹೇ ಮಿಥ್ಯಾತ್ವ ಅಸಿದ್ಧೇಶ್ಚ. ರೂಪ್ಯಾದಿಗಳು ರೂಪ್ಯಾದಿಭಾದ ಅಂತನ್ನೋದು ಅತ್ರ ಬಾಧಶಬ್ದೇನ ವಿರೋಧಿ ಅರ್ಥಾತ್ ಅಭಾವ. ರೂಪ್ಯ ತದಭಾವ ಎರಡೂ ಕೂಡ ದೃಷ್ಟಿಸೃಷ್ಟವಾದದ್ದರಿಂದ ಅಸ್ಮಿನ್ ಪಕ್ಷೇ ರೂಪ್ಯ ತದಭಾವಗಳಿಗೆ ತುಲ್ಯ ಸತ್ತಾಕತ್ವೇನ ಹೀನಾಧಿಕ ಸತ್ತ ಅಂತನ್ನೋದು ಇಲ್ಲದೇ ಇದ್ದುದರಿಂದ ರೂಪ್ಯಾದಿಗಳಿಗೆ ತದಭಾವ ನೇದಂ ರಹಿತಂ ಅಂತನ್ನುವ ಜ್ಞಾನದಿಂದ ಬಾಧಕ ಅಂತನ್ನೋದು ಕೂಡೋದಿಲ್ಲ. ಯಾಕೆ ಅಂದರೆ ಶುಕ್ತಿ ರೂಪ್ಯಾಭಾವ ಜ್ಞಾನ ಇದು ಹೀನಾಧಿಕ ಸತ್ತಾಭಾವ ಏನಂತ ಹೇಳಿದ್ರೆ ಅದೇ ಅಧಿಕ ಸತ್ತ. ಶುಕ್ತಿ ರೂಪ್ಯಕ್ಕೆ ಹೀನ ಸತ್ತ ತದಭಾವವನ್ನು ಶುಕ್ತಿಗೆ ವ್ಯಾವಹಾರಿಕ ಸತ್ವವನ್ನು ಹೇಳಬೇಕು. ರೂಪ್ಯಕ್ಕೆ ಇದು ಪ್ರಾತಿಭಾಸಿಕ ಸತ್ವವನ್ನು ಹೇಳಬೇಕು. ಇಲ್ಲಿ ಶುಕ್ತಿ ರೂಪ್ಯ ಪ್ರಾತಿಭಾಸಿಕ ಇದು ಪ್ರಾತಿಭಾಸಿಕವಾದಂಥ ಸತ್ವ ಇದು ಹೀನ ಸತ್ವ ಮತ್ತು ರೂಪ್ಯಾಭಾವವನ್ನು ಹೇಳುವಂತಹ ಶುಕ್ತಿಯ ಸತ್ವ ಇದು ವ್ಯಾವಹಾರಿಕ ಸತ್ವ ಇದು ಅಧಿಕ ಸತ್ವವಾದದ್ದರಿಂದ ಬಾಧಕವನ್ನು ಹೇಳಬೇಕು. ಆದರೆ ದೃಷ್ಟಿಸೃಷ್ಟವಾದದ್ದರಿಂದ ನಿಮ್ಮ ಮತದಲ್ಲಿ ಎಲ್ಲವೂ ಒಂದೇ ಸತ್ತ ಸಮಾನ ಸತ್ತ ಅಂದರೆ ಶುಕ್ತಿನೂ ಪ್ರಾತಿಭಾಸಿಕ ಶುಕ್ತಿ ರೂಪ್ಯನೂ ಪ್ರಾತಿಭಾಸಿಕವಾದದ್ದರಿಂದ ದೃಷ್ಟಿಸೃಷ್ಟವಾದದ್ದರಿಂದ ಪ್ರಾತಿಭಾಸಿಕ ಅಂತಿರ್ತೀವಿ. ಅರ್ಥಾತ್ ಇದು ಪ್ರತಿಭಾಸ ಮಾತ್ರ ಶರೀರಕ ಪ್ರತಿಭಾಸ ಅಲ್ಲ. ಮೊದಲಿಗೇನೆ ಸ್ವಪ್ನದಂತೆ ಎಲ್ಲ ಪದಾರ್ಥಗಳಿಗೂ ಕೂಡ ದೃಷ್ಟಿಸೃಷ್ಟತ್ವವನ್ನು ಅಂಗೀಕಾರ ಮಾಡಿದರೆ ಎಲ್ಲವೂ ಕೂಡ ಪ್ರಾತಿಭಾಸಿಕ ಅಂತಲೇ ಆಗ್ತದೆ ಅಂತ ಮೊದಲಿಗೆ ಹೇಳಿದ್ದಾರೆ. ಸ್ವಪ್ನ ತುಲ್ಯತ್ವೇನ ದೃಷ್ಟಿಸೃಷ್ಟಿಯಲ್ಲಿ ತೋರುವಂಥ ಎಲ್ಲ ಜ್ಞಾನವೂ ಕೂಡ ಪ್ರಾತಿಭಾಸಿಕ. ಅಷ್ಟೇ ಇಲ್ಲದೇನೆ ಸುಷುಪ್ತಿ ಕಾಲದಲ್ಲಿ ಜೀವಬ್ರಹ್ಮ ವಿಭಾಗ ಅಂತನ್ನೋದು ತೋರೋದಿಲ್ಲ. ಯಾಕೆ? ಸುಷುಪ್ತಿ ಕಾಲದಲ್ಲಿ ಸುಷುಪ್ತಿ ಕಾಲದಲ್ಲಿ ಸರ್ಜಕ ದೃಷ್ಟಿ ಅಂತನ್ನೋದು ಇಲ್ಲದೇ ಇದ್ದದ್ದರಿಂದ ದೃಷ್ಟ್ಯಭಾವಾತ್ ಜೀವಬ್ರಹ್ಮ ಭೇದ ತೋರೋದಿಲ್ಲ. ಜೀವಬ್ರಹ್ಮ ಭೇದ ತೋರ್ತಾ ಇಲ್ಲ ಅಂತಂದರೆ ಅಂತತೋಗತ್ವ ಜೀವಬ್ರಹ್ಮ ಅಭೇದ ಇದೆ ಅಂತ ಆಯಿತು. ನಿಮ್ಮ ಮತದಲ್ಲಿ ಜೀವಬ್ರಹ್ಮ ಐಕ್ಯನೇ ಮೋಕ್ಷರೂಪವಾದದ್ದರಿಂದ ಸುಪ್ತನಾದಂತಹ ವ್ಯಕ್ತಿಗೆ ಪುನರುದ್ಬೋಧ ಆಯಿತು ಅಂತಂದರೆ ಮೋಕ್ಷಾತ್ ಪುನರಾವೃತ್ತಿ ಅಂತನ್ನೋದು ಆಗಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ಘಟಾದೇಹೇ ದೃಷ್ಟಿಸೃಷ್ಟಿ ಅಂತ ಈ ರೀತಿಯಾಗಿ ಘಟಾದಿಗಳು ದೃಷ್ಟಿಸೃಷ್ಟವಾಗಿದೆ ಅಂತನ್ನುವ ಪ್ರಮೇಯ ಇದು ದೃಷ್ಟಿಸೃಷ್ಟ ಅಂದರೆ ಎಲ್ಲವೂ ದೃಷ್ಟಿಸೃಷ್ಟವಾಗಿದೆ. ನಿಮ್ಮ ಮತದಲ್ಲಿ ಸಕಲ ಪ್ರಪಂಚವೂ ದೃಷ್ಟಿಸೃಷ್ಟವಾದದ್ದರಿಂದ ಘಟಾದೇಹೇ ದೃಷ್ಟಿಸೃಷ್ಟಿ ಅಂತನ್ನುವ ಪ್ರಮೇಯನೂ ಕೂಡ ದೃಷ್ಟಿಸೃಷ್ಟವಾದದ್ದರಿಂದ ಘಟಾದಿಗಳ ದೃಷ್ಟಿಸೃಷ್ಟಿ ಇದು ಮಿಥ್ಯಾವಾದರೆ ಘಟಾದಿಗಳು ಅದೃಷ್ಟಿಸೃಷ್ಟ ಅಂತ ಆಗಬೇಕಾಗ್ತದೆ. ಅಷ್ಟೇ ಇಲ್ಲದೇ ಹಿಂದೆ ಹೇಳಿದಂತಹ ಸ್ವಯಂ ದೇವದತ್ತಃ ಅಂತನ್ನುವ ಪ್ರತ್ಯಭಿಜ್ಞಾ ವಿರೋಧನೂ ಕೂಡ ಬರ್ತದೆ. ಅಲ್ಲರಿ ಹಿಂದೆ ಸ್ವಯಂ ದೀಪ ಅಂತನ್ನುವ ಪ್ರತ್ಯಭಿಜ್ಞಾ ಸಾಮ್ಯೇನ ಸ್ವಯಂ ದೇವದತ್ತಃ ಅಂತನ್ನುವ ಪ್ರತ್ಯಭಿಜ್ಞಾನು ಭ್ರಾಂತಿ ರೂಪ ಅಂತ ಹೇಳಿವಲ್ಲ ಅಂತಂದರೆ ಸ್ವಯಂ ದೀಪ ಅಂತನ್ನುವ ಪ್ರತ್ಯಭಿಜ್ಞಾಕ್ಕೆ ಬಾಧಕ ಇರ್ತಾ ಇರೋದರಿಂದ ಭ್ರಾಂತಿ ಅಂತ ಹೇಳಿದ್ದೀವಿ. ಇಲ್ಲಿ ಭ್ರಾಂತಿಶ್ಚೇತ್ ಬಾಧಕಂ ವಾಚ್ಯಂ. ಇಲ್ಲಿ ಸ್ವಯಂ ದೇವದತ್ತಃ ಅಂತನ್ನುವ ಪ್ರತ್ಯಭಿಜ್ಞಾಕ್ಕೆ ಬಾಧಕ ಇಲ್ಲದೇ ಇದ್ದುದರಿಂದ ಭ್ರಾಂತಿತ್ವವನ್ನು ಹೇಳೋದು ಸರಿಯಾದದ್ದಲ್ಲ.
ಇಲ್ಲ ಬಾಧಕ ತದಭಾವೇಪಿ ಭ್ರಾಂತಿತ್ವೇ ಚ ಘಟಾದೇಹೇ ಅಪಿ ಏಕಸ್ಮಿನ್ ಕ್ಷಣೆ ಭೇದಸ್ಯ ಆತ್ಮನಃ ಅಪಿ ಪ್ರತಿಕ್ಷಣಂ ಭೇದಸ್ಯ ಚ ಪ್ರಸಂಗಾತ್. ಬಾಧಕ ಇಲ್ಲದೇ ಇದ್ದರೂ ಕೂಡ ಸ್ವಯಂ ದೇವದತ್ತಃ ಅಂತನ್ನುವ ಪ್ರತಿಭಿಜ್ಞಾಕ್ಕೆ ಭ್ರಾಂತಿತ್ವವನ್ನು ಹೇಳೋದಾದರೆ ಆಗ ಪ್ರತಿಕ್ಷಣಂ ನೀನು ಘಟಾದಿಗಳಿಗೆ ಅಭೇದವನ್ನು ಹೇಳ್ತೀಯ. ಆದರೆ ಪ್ರತಿಕ್ಷಣಂ ಘಟಾದಿಗಳಲ್ಲಿ ಭೇದನೇ ಇದೆ ಅಂತ ರೀತಿಯಾಗಿ ಹೇಳಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ಆತ್ಮನಿಗೂ ಕೂಡ ಪ್ರತಿಕ್ಷಣಂ ಭೇದ ಇದೆ ಅಂತ ಅಂಗೀಕಾರ ಮಾಡಬೇಕು. ಆದರೆ ಇಲ್ಲಿ ಒಂದೊಂದು ಕ್ಷಣಗಳಲ್ಲಿಯೂ ಆತ್ಮನಲ್ಲಿ ಐಕ್ಯವನ್ನು ಗ್ರಹಣ ಮಾಡುವಂತಹ ಶುಕವಾಮದೇವಾದಿ ಪ್ರತ್ಯಭಿಜ್ಞಾ ಇದೆಯಲ್ಲ ಅಂತಂದರೆ ಆ ಪ್ರತ್ಯಭಿಜ್ಞಾನೂ ಕೂಡ ಬಾಧಕಾಭಾವಾತ್ ಭ್ರಾಂತಿ ಅಂತ ಹೇಳಬೇಕಾಗ್ತದೆ. ಅಷ್ಟೇ ಇಲ್ಲದೇನೆ ಧ್ರುವಾದ್ಯೌಹು ಧ್ರುವಾ ಪೃಥಿವಿ ಧ್ರುವಾಸಃ ಪರ್ವತ ಇಮೇ ಧ್ರುವಂ ವಿಶ್ವಮಿದಂ ಜಗತ್ ಅಂತ ರೀತಿಯಾಗಿ ಶ್ರುತಿಯಲ್ಲಿ ಸಕಲ ಪ್ರಪಂಚವೂ ಕೂಡ ಧ್ರುವ ಅಂದರೆ ಸ್ಥಾಯಿ ಆಗಿದೆ ಅಂತ ರೀತಿಯಾಗಿ ಹೇಳಿದ್ದರಿಂದ ನೀನು ದೃಷ್ಟಿಸೃಷ್ಟತ್ವೇನ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ಹೇಳೋದು ಸರಿಯಾದದ್ದಿಲ್ಲ. ತಸ್ಮಾತ್ ನಿರ್ಬಾಧ ಪ್ರತ್ಯಭಿಜ್ಞಾನಾತ್ ಧ್ರುವಂ ವಿಶ್ವಮಿತಿ ಶ್ರುತೆ ಸ್ವಕ್ರಿಯಾ ವಿರೋಧಾಚ್ಚ ದೃಷ್ಟಿಸೃಷ್ಟಿರ್ನ ಯುಜ್ಯತೆ. ಇಲ್ಲಿಯವರೆಗೆ ಗುರುಪ್ರಸಾದ್